ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಬೇಬಿ ಕಾರ್ನ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಕುರ್ಕುರೆ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು, ಜೀರಾ ಪೌಡರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಮತ್ತು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಯೆಲ್ಲೋ ಕಲರು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ ಲೈಟಾಗಿ ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಬೇಬಿ ಕಾರ್ನ ಕಟ್ ಮಾಡಿ ಉದ್ದುದ್ದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಕಾರ್ನ್ಫ್ಲೋರು, ಮೈದಾ ಮತ್ತು ಅಕ್ಕಿ ಹಿಟ್ಟು ಮೂರನ್ನೂ ಹಾಕೋತಾ ಇದ್ದೀನಿ. ಅಂದರೆ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ. ಇಲ್ಲಿ ನೋಡಿ ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ಮತ್ತು ಹಾಗೆಯೇ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಜೀರಾ ಪೌಡರು ಮತ್ತು ಮೆಣಸಿನ ಪೌಡರು ಹಾಕೋದ್ರಿಂದ ಖಾರನೂ ಬ್ಯಾಲೆನ್ಸ್ ಆಗುತ್ತೆ. ಅಚ್ಚ ಖಾರದ ಪುಡಿ ಮತ್ತು ಮೆಣಸಿನ ಪುಡಿ ಎರಡೂ ಬ್ಯಾಲೆನ್ಸ್ ಆಗುತ್ತೆ, ಖಾರ ಕರೆಕ್ಟಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಕಸೂರಿ ಮೇಥಿನೂ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲನೂ ಹಾಕ್ಕೋತಾ ಇದ್ದೀನಿ. ನೀವೂ ಹಾಕ್ಕೊಳ್ಳಿ, ಏಕೆಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಇದ್ದರೆ. ಇವಾಗ ಏಕೆಂದರೆ ಮಸಾಲ ಐಟಮ್ ಬೇರೆ ಏನು ಹಾಕಲ್ವಲ್ಲ, ಈ ಥರ ಗರಂ ಮಸಾಲ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟು ಸ್ನ್ಯಾಕ್ಸಿಗೆ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೋಬೇಕು. ಅಂದರೆ ಹಿಟ್ಟು ಕಲಿಸ್ತೀವಲ್ವ ಅದಕ್ಕೆ ಹಾಕ್ಕೊಂಬಿಡ್ಬೇಕು. ನಾನು ಬೇಬಿ ಕಾರ್ನ್ಗೇನು ಹಾಕ್ಕೊಂಡಿಲ್ಲ. ಹಾಗಾಗಿ ಇವಾಗ ಇದನ್ನೆಲ್ಲ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಕಲಿಸ್ಕೋಬೇಕು. ಅಂದರೆ ನಾವು ಸ್ವಲ್ಪ ಅದರಲ್ಲಿ ಅದ್ದಿ ತೆಗಿಯೋದ್ರಿಂದ ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ನೀವು ಇದನ್ನು ಅಷ್ಟೇ, ಅಂದರೆ ಕಲರ್ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ಹಾಕ್ಕೊಂಡ್ರೆ, ಕಲರು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ಇದನ್ನು ನೀರು ಹಾಕಿ ಒಂದು ಅದಕ್ಕೆ ಕರೆಕ್ಟಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿ, ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು. ಇವಾಗ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದನೂ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನಾವು ಬೇರೆ ಬೇರೆ ಎಲ್ಲ ಮಾಡ್ತಾಯಿರ್ತೀವಿ. ಈ ರೀತಿ ಬೇಬಿ ಕಾರ್ನಲ್ಲಿ ಒಂಥರ ಡಿಫ್ರೆಂಟಾಗಿ ಕುರ್ಕುರೆ ಮನೇಲಿ ಮಕ್ಕಳಿಗೆ ಪ್ಯಾಕೆಟ್ ತಂದು ಕೊಡೋ ಬದಲು ನಾವು ಮನೇಲೇ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗಿರುತ್ತೆ. ಮತ್ತು ಇವಾಗ ನೋಡಿ ಅದನ್ನು ಕಲಸಿ ಎತ್ತಿಟ್ಬಿಟ್ಟು ನಾನಿಲ್ಲಿ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಟು ಅದಕ್ಕೆ ಫ್ರೈ ಮಾಡಬೇಕಲ್ವ, ಹಾಗಾಗಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ನೋಡಿ ಈ ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಬೇಬಿ ಕಾರ್ನ ಅಂದರೆ ಒಂದರಲ್ಲಿ ಅರ್ಧ ಮಾಡಿದ್ದೆ. ನಿಮ್ಗೆ ಇನ್ನೂ ಕುರ್ಕುರೆ ಟೈಪೇ ಬೇಕು ಅಂದರೆ ಅರ್ಧದಲ್ಲಿ ಇನ್ನೂ ಅರ್ಧ ಉದ್ದಕ್ಕೆ ಮಾಡಿಬಿಟ್ಟು ನೀವು ಆ ರೀತಿಯೂ ಬೇಕಾದರೂ ಮಾಡ್ಬೋದು. ಮಕ್ಕಳಿಗೆ ಕುರ್ಕುರೆ ಥರ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಇದರಲ್ಲಿ ಅದ್ಬಿಟ್ಟು ನಾನು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಮೇಲ್ಗಡೆ ಈ ರೀತಿ ಹಾಕೋತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ಇದು ಬಾಂಬೆ ರವೆ ಬರುತ್ತಲ್ವ, ಅದನ್ನು ನೀವು ಹಾಕ್ಬಿಟ್ಟು ಮಾಡ್ಬೋದು. ಬಟ್ಟು ಬ್ರೆಡ್ ಕ್ರಮ್ಸ್ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈಗ ರೀತಿ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆನೂ ಕಾಯ್ದಿದೆ. ಇವಾಗ ಅಂದರೆ ಎಣ್ಣೆನೂ ಒಂದು ನೀಟಾಗಿ ಒಂದು ಮೀಡಿಯಮಲ್ಲಿ ಕಾಯ್ದಿರಬೇಕು, ತುಂಬ ಜಾಸ್ತಿನೂ ಕಾಯ್ದಿರಬಾರ್ದು, ತುಂಬ ಕಮ್ಮಿನೂ ಕಾಯ್ದಿರಬಾರ್ದು. ಒಂದು ಮೀಡಿಯಮಲ್ಲಿ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ಅಂದರೆ ನಾವು ಗ್ಯಾಸ್ ಉರಿನ ಸ್ವಲ್ಪ ಒಂದು ಮೀಡಿಯಮ್ಮು ಉರಿಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸೋದ್ರಿಂದ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕರೆದ್ರೆ ಒಳಗಡೆ ಕ್ರಿಸ್ಪಿನೆಸ್ ಇರಲ್ಲ, ಮತ್ತು ಅಷ್ಟು ಬೇಗ ಸೀದೋದಂಗೆ ಕಾಣಿಸ್ಬಿಡುತ್ತೆ, ತೆಗೆದ್ಬಿಡ್ತೀವಿ, ಆವಾಗ ಟೇಸ್ಟ್ ಬರಲ್ಲ. ನಾವು ಇದನ್ನು ಫ್ರೈ ಮಾಡೋದು ನೋಡ್ಕೊಂಡು ಮಾಡಿದ್ರೇ ಟೇಸ್ಟು ಚೆನ್ನಾಗಿ ಬರೋದು, ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ, ಕುರ್ಕುರೆ ಅದಕ್ಕೆ ಪರ್ಫೆಕ್ಟಾಗೂ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ರೀತಿ. ಅಂದರೆ ಒಂದು ಸೈಡು ಹಾಕಿದ ತಕ್ಷಣವೇ ನಾವು ಮಗ್ಚಾಕ್ಬಾರ್ದು, ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಆಮೇಲೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಆಮೇಲೆ ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ರೀತಿ ಎತ್ಕೋಬೇಕು.
ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಕ್ರಿಸ್ಪಿಯಾಗಿತ್ತು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ನಾವು ಈ ಬೇಬಿಕಾರ್ನ್ ಕಾಳು ತೊಗೊಬಂದೆಲ್ಲ ಮಾಡ್ತೀವಲ್ವ, ಅದ್ರ ಬದಲು ಈ ಥರ ತಂದುಬಿಟ್ಟು ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ಸಂಜೆ ಸ್ನ್ಯಾಕ್ಸ್ಗಂತೂ ಸಖತ್ತು ಚೆನ್ನಾಗಿರುತ್ತೆ. ಒಂದು ಜೊತೆ ಒಂದು ಗ್ಲಾಸ್ ಕಾಫಿಗೆ ಒಂದು ಸ್ವಲ್ಪ ಈ ಥರ ಸ್ನ್ಯಾಕ್ಸ್ ಇದ್ದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಸಂಜೆ. ಇವಾಗ ನೋಡಿ ಒಂದು ಬ್ಯಾಚ್ ನಾನು ಮಾಡಿಟ್ಟಿಟ್ಟೆ, ಮತ್ತು ಇನ್ನೊಂದು ಬ್ಯಾಚಿಗೆ ನಾನು ಹಾಕ್ಕೋತಾಯಿದ್ದೀನಿ. ಇದೂ ಅಷ್ಟೇ ಸೇಮು, ಅಂದರೆ ಅದು ಎಣ್ಣೆ ಚೆನ್ನಾಗಿ ಕಾಯ್ದಿರುತ್ತಲ್ವ, ಅದೇ ಎಣ್ಣೆಗೆ ನಾನು ಮತ್ತೆ ಹಾಕ್ಕೊಂಡು ಇದು ಸ್ವಲ್ಪ ಬೇಯೋದಕ್ಕೆ ಬಿಟ್ಕೊಂಡು ಈ ರೀತಿ ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ನಾವು ಜಾಸ್ತಿ ಉರಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಈ ರೀತಿ ಕಡಿಮೆ ಉರಿಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ. ಮತ್ತು ಕಲ್ಲರು ಅಷ್ಟೇ ತುಂಬ ಸೀದೋಗಿರೋ ಥರ ಬರೋಲ್ಲ, ಕಲರು ಒಂದು ನ್ಯಾಚುರಲಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸಲ ಟ್ರೈ ಮಾಡಿ, ಮಕ್ಳಿಗೆ ಡಿಫ್ರೆಂಟಾಗಿರುತ್ತೆ. ಮನೇಲೇ ಮಾಡ್ಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.